ಬೆಂಗಳೂರು ಬಿಟ್ಟು ಹೋಗ್ತಿರೋದು ಈ ವರ್ಷದ ಬೆಸ್ಟ್ ಡಿಸಿಷನ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೈದರಾಬಾದ್ ಮೂಲದ ಯುವತಿ ಪೋಸ್ಟ್ ಮಾಡುವ ಮೂಲಕ ಉದ್ದಟತನ ಮೆರೆದಿದ್ದಾಳೆ. ಹೊಸ ವರ್ಷದ ಸಂಕಲ್ಪಗಳಲ್ಲಿ ಬೆಂಗಳೂರನ್ನ ತೊರೆಯೋದು ನನ್ನ ಮೊದಲ ಆಯ್ಕೆ, ಬೆಂಗಳೂರಿಗಿಂತ ಹೈದರಾಬಾದ್ ಸೂಪರ್ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಶ್ರೇಯಾ ಎಂಬ ಯುವತಿ ಉದ್ದಟತನ ಮೆರೆದಿದ್ದಾಳೆ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ಇದೆ, ಸ್ವಲ್ಪ ದೂರ ಟ್ರಾವೆಲ್ ಮಾಡೋಕ್ಕೂ ಜಾಸ್ತಿ ಟೈಮ್ ಬೇಕು, ಒಂದು ಬಾರಿ ಕ್ಯಾಬ್ ಬುಕ್ ಮಾಡೋಕ್ಕೂ ಹೆಚ್ಚಿನ ಸಮಯ ಬೇಕು, ನೀರಿನ ಸಮಸ್ಯೆ, ಕಳಪೆ ಆಹಾರ, ದುಬಾರಿ ಜೀವನ ಅಂತ ಬೆಂಗಳೂರು ತೊರೆಯಲು ಹಲವು ಕಾರಣಗಳನ್ನ ನೀಡಿ ಪೋಸ್ಟ್ ಮಾಡಿದ್ದಾಳೆ. ಯುವತಿಯ ಪೋಸ್ಟ್ನಿಂದ ಬೆಂಗಳೂರಿಗರ ಕಣ್ಣು ಕೆಂಪಗಾಗಿದೆ. ಹೊಸ ವರ್ಷಕ್ಕೆ ಮತ್ತೇರಿಸಿಕೊಳ್ಳಲು ಸಜ್ಜಾಗಿದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು ಬಳಿಕ ಶಿವಮೊಗ್ಗದಲ್ಲೂ ಭಾರೀ ಪ್ರಮಾಣದಲ್ಲಿ ಮಾದಕ ವಸ್ತು ಜಪ್ತಿ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ 2 ತಿಂಗಳಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿದ ಪೊಲೀಸರು 9 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ವಶಕ್ಕೆ ಪಡೆದುಕೊಂಡಿದ್ದಾರೆ. ನವೆಂಬರ್ನಲ್ಲಿ 82 ಪ್ರಕರಣ ದಾಖಲಿಸಿ ಗಾಂಜಾ ಸೇವನೆ ಮಾಡಿದ ಒಟ್ಟು 76 ಮಂದಿ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಗಾಂಜಾ ಮಾರಾಟ, ಸಾಗಣೆ ಹಾಗೂ ಹಸಿ ಗಾಂಜಾ ಬೆಳೆದಿದ್ದ 12 ಮಂದಿ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. 26 ಗ್ರಾಂ MDMA ವಶಪಡಿಸಿಕೊಳ್ಳಲಾಗಿದೆ. ಡಿಸೆಂಬರ್ನಲ್ಲಿ 95 ಪ್ರಕರಣ ದಾಖಲಾಗಿದೆ. ಗಾಂಜಾ ಸೇವನೆ ಮಾಡಿದ 90 ಮಂದಿ ವಿರುದ್ಧ, ಗಾಂಜಾ ಮಾರಾಟ ಹಾಗೂ ಸಾಗಿಸುತ್ತಿದ್ದ 15 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಒಟ್ಟು 4,51,500 ರೂಪಾಯಿ ಮೌಲ್ಯದ 8 ಕೆಜಿ 969 ಗ್ರಾಂ ಒಣ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.